ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರು ಶಾಂತಿತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಅವ್ಯಕ್ತಾದ್ ವ್ಯಕ್ತಯ ಸರ್ವಾಃ ಪ್ರಭವತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವಾವ್ಯಕ್ತ ಸಂಜ್ಞಕೆ. ನಾರಾಯಣ. ಹಿಂದೆ ನನ್ನನ್ನ ಅಥವಾ ಈ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಅನ್ನುವ ಮಾತನ್ನ ಹೇಳಿ ಚತುರ್ಮುಖನ ತನಕದ ಲೋಕಗಳಲ್ಲಿ ಪ್ರವೇಶ ಮಾಡಿದವನಿಗೆ ಮರಳಿ ಭೂಮಿಗೆ ಬರುವ ಪ್ರಸಂಗ ಇಲ್ಲ. ಅಂದ್ರೆ ಚತುರ್ಮುಖನ ಲೋಕದ ತನಕ ಅಂದ್ರೆ ಈಚೆಯಿಂದ ಆದ್ರೆ ವಾಪಸ್ ಬರ್ಲಿಕ್ಕಿದೆ, ಆಚೆಯಿಂದ ಆದ್ರೆ ವಾಪಸ್ ಬರ್ಲಿಕ್ಕಿಲ್ಲ. ನಾರಾಯಣ. ಬೇರೆ ಏನನ್ನೂ ಯೋಚನೆ ಮಾಡದೆ ಅನುದಿನವೂ ನಿರಂತರ ನನ್ನನ್ನ ಸ್ಮರಣೆ ಮಾಡುವವನಿಗೆ ಮತ್ತು ನಿರಂತರ ಸಾಧನೆಯಿಂದ ಸಿದ್ಧಿ ಪಡೆದವನಿಗೆ ನಾನು ಯಾವಾಗ್ಲೂ ಸಿಗ್ತೇನೆ. ಯಾಕೆಂದ್ರೆ ಹಿರಿಯ ಸಿದ್ಧಿಯನ್ನ ಪಡೆದಂತಹ ಹಿರಿಯ ಜೀವಗಳು ನನ್ನನ್ನ ಅವರು ಯಾವತ್ತೂ ಕೂಡ ಆ ಸಂಸಾರದ ಚೌಕಟ್ಟಿಗೆ ಅಥವಾ ಜಂಜಾಟಕ್ಕೆ ಅವರು ಮತ್ತೆ ಸಿಕ್ಕಿ ಬೀಳುವುದಿಲ್ಲ, ಅದಕ್ಕಾಗಿ ಹುಟ್ಟಿ ಬರುವುದಿಲ್ಲ. ಬ್ರಹ್ಮಲೋಕದ ತನಕದ ಎಲ್ಲ ಲೋಕಗಳಿಂದ ಎಷ್ಟೇ ಪುಣ್ಯವನ್ನ ಸಂಪಾದಿಸಿದ್ರು ವಾಪಸ್ ಬರಲೇಬೇಕಾಗುತ್ತೆ. ಆದ್ರೆ ನನ್ನನ್ನ ಸೇರಿದ್ರೆ ಮಾತ್ರ ಅಂತಹ ದೋಷ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ಜೊತೆಯಾಗಿ ಒಂದು ಕಾರಣವನ್ನು ಕೊಟ್ಟರು. ಸಹಸ್ರ ಯುಗ, ಸಾವಿರಾರು ಯುಗಗಳ ತನಕ ಭಗವಂತನ ಹಗಲು, ಸಾವಿರಾರು ಯುಗಗಳ ತನಕ ಭಗವಂತನ ಇರುಳು. ಅವನಿಗೆ ಹಗಲು ಇರುಳು ಅನ್ನುವುದನ್ನ ಅದು ಮೊದಲು ಚತುರ್ಮುಖನಿಗೂ ಹೇಳಿ, ಅದು ಭಗವಂತನನ್ನೂ ಕೂಡ ಪ್ರಧಾನವಾಗಿ ಭಗವಂತನ ಹಗಲು ಇರುಳನ್ನೇ ಹೇಳ್ತಾ ಇರುವುದು. ಅದು ನಮ್ಗೆ ಊಹಿಸುವುದು ಕಷ್ಟ, ಎಷ್ಟು ಹಗಲು ಎಷ್ಟು ರಾತ್ರಿ ಅಂತ. ಅವ್ಯಕ್ತಾತ್, ಕಾಣದೇ ಇರುವಂತಹ ಪ್ರಪಂಚ, ಕಾಣದೇ ಇರುವಂತಹ ಭಗವಂತನಿಂದ ಹಗಲಾದಾಗ ಕಾಣುತ್ತೆ, ಇರುಳಾದಾಗ ಮತ್ತೆ ಭಗವಂತನಲ್ಲೇ ಕೊನೆಗೊಳ್ಳುತ್ತೆ. ಇದು ಈಗ ನಾವು ಹೇಳುವಂತಹ ಮುಖ್ಯವಾದ ವಿಷಯ. ಅವ್ಯಕ್ತಾತ್, ಅವ್ಯಕ್ತ ಅಂದ್ರೆ ಕಾಣದೇ ಇರುವಂಥದ್ದು. ಅದು ಪರಮಾತ್ಮನಿಗೆ ಪ್ರಧಾನವಾದ ಅರ್ಥ. ಪರಮಾತ್ಮನಿಗೆ ಅವ್ಯಕ್ತಾದ್ ವ್ಯಕ್ತೆಯ ಸರ್ವಾಹ. ಈ ಅವ್ಯಕ್ತ ಅನ್ನೋದು ಪ್ರಕೃತಿಯೂ ಆಗತ್ತೆ. ಅಂದಾಗಿ ಪ್ರಕೃತಿಯಿಂದಲೂ ಎಲ್ಲವೂ ಅಭಿವ್ಯಕ್ತಿ ಆಗತ್ತೆ. ಯಾವಾಗ? ಪ್ರಭವಂತ್ಯಹರಾಗಮೇ, ಅಹರಾಗಮೇ ಸರ್ವಾಹ ವ್ಯಕ್ತಯ ಪ್ರಭವಂತಿ, ರೂಪುಗೊಳ್ಳುತ್ತವೆ. ಕಾಣದ ಈ ಪರಮಾತ್ಮನಿಂದ, ಯಾಕಂದ್ರೆ ಅವ್ನು ಯಾವತ್ತೂ ಕಾಣಿಸಿಕೊಳ್ಳುವುದಂತ ಇಲ್ವೇ ಇಲ್ಲ. ಅವ್ನು ಏನ್ ಮಾಡಿದ್ರು ಕೂಡ ನಾನ್ ಮಾಡಿದ್ದೇನೆ ಅಂತ ಓಡೋಡಿ ಸ್ಟೇಜಿಗೆ ಬರೋನು ಅಲ್ವೇ ಅಲ್ಲ. ಅವನು ನನ್ನ ಹೆಸರು ಹೇಳಲಿಲ್ಲ ಅಂತ ಆಮೇಲೆ ಸ್ಟೇಜಿನ ಹಿಂಭಾಗದಿಂದ ಬೊಬ್ಬೆ ಹೊಡೆಯೋನು ಅಲ್ಲ. ನಾವೇನೇ ಅವನನ್ನ ನೆನೆದೇ ಇರ್ಲಿ, ಅವನ ಕೆಲಸ ಅವ್ನು ಮಾಡ್ತಿರ್ತಾನೆ. ಅದು ನಮ್ಮ ಬಗ್ಗೆ ಇರ್ಲಿ, ಬೇರೆಯವ್ರ ಬಗ್ಗೆ ಇರ್ಲಿ, ಜಗತ್ತಿನ ಉಳಿದ ಯಾವುದೇ ಪ್ರಸಂಗದ ಬಗ್ಗೆ ಇರ್ಲಿ, ಅವನಿಗೆ ಮಾಡ್ಬೇಕು ಅಂತ ಪ್ರಸಂಗ ಬಂದಾಗ ಅವನು ಮಾಡ್ತಾ ಇರ್ತಾನೆ. ಎಂದು ತನ್ನನ್ನ ಕಾಣಗೊಡುವುದಿಲ್ಲ. ಸರ್ವಾಹ, ಯಾವುದೋ ಒಂದಲ್ಲ, ಎಷ್ಟಿದೆಯೋ ಈ ಪ್ರಕೃತಿಯ ವೈಚಿತ್ರ್ಯಗಳು ಎಲ್ಲವೂ ಅಭಿವ್ಯಕ್ತಿ ಆಗುವುದು ಅವನಿಂದಲೇನೆ. ಎಲ್ಲಾ ವ್ಯಕ್ತಿಗಳೂ ಕೂಡ, ವ್ಯಕ್ತಯ ಸರ್ವಾಹ, ಎಲ್ಲಾ ವ್ಯಕ್ತಿಗಳೂ ಕೂಡ ಹುಟ್ಟುವುದು ಅಹರಾಗಮೆ, ಹಗಲಾದಾಗ. ಅಂದ್ರೆ ಸೃಷ್ಟಿಯ ಪ್ರಸಂಗ ಬಂತು ಅಂದಾಗ, ಸತ್ವರಜಸ್ತಮಸ್ಸುಗಳೆಲ್ಲ ಮಿಶ್ರವಾದಾಗ. ರಾತ್ರಿ ಆಗಮೆ, ರಾತ್ರಿ ಆದಾಗ ಪ್ರಲೀಯಂತೆ, ಎಲ್ಲ ಕೊನೆಗೊಳ್ಳುತ್ತೆ. ಎಲ್ಲಿ? ತತ್ರೈವ ಅವ್ಯಕ್ತ ಸಂಜ್ಞಕೆ. ಯಾವ ಪರಮಾತ್ಮನಿಂದ ಅದು ಆವಿರ್ಭವಿಸಿತ್ತೋ, ಯಾವ ಪರಮಾತ್ಮನಿಂದ ಅದು ಜಗತ್ತಿನಲ್ಲಿ ಹೊರಗೆ ಕಣ್ಣು ಬಿಟ್ಟಿತ್ತೋ, ಅದೇ ಭಗವಂತನ ಮೈಯೊಳಗೆ ಕಣ್ಣು ಮುಚ್ಚುತ್ತೆ. ಈಗ ಕಣ್ಣು ಮುಚ್ಚುವುದು ಅಂತ ಹೇಳುವಾಗ ಅವನೇ ಆಗುವುದಾದ್ರೆ, ಅವನಿಂದ ಹೊರಗೆ ಬರುವುದು ಅಂತ ಪ್ರತ್ಯೇಕ ಏನಿದೆ? ಒಂದು ಬೇರೆ ಆಗಿದ್ದ ವಸ್ತು ಅವನಾಗ್ಲಿಕ್ಕೆ ಸಾಧ್ಯ ಇಲ್ಲ,
ಅವನಾಗಿದ್ದ ವಸ್ತು ಬೇರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಆಗಿದೆ ಅಂತ ಯಾಕೆ ಹೇಳಿದ್ರು ಅಂದ್ರೆ ಅದಕ್ಕೆ ಅಲ್ಲಿ ತನಕ ತನಗೆ ಸ್ವಂತವಾಗಿ ಅಭಿವ್ಯಕ್ತಿ ಆಗ್ಲಿಕ್ಕೆ ಆಗುದಿಲ್ಲ ಅಂತ ಆಯ್ತು. ಸ್ವಂತ ಅಭಿವ್ಯಕ್ತಿ ಆಗ್ಲಿಕ್ಕೆ ಆಗುದಿಲ್ಲ ಅನ್ನುವ ಮಾತು ಅದು ದೇವರಿಗೆ ಆಗಿದ್ರೆ ದೇವ್ರು ಯಾಕೆ ಅದನ್ನ ಅಭಿವ್ಯಕ್ತಿ ಮಾಡಬೇಕು? ತಾನೇ ಆದ್ಮೇಲೆ ಅದನ್ನ ಇನ್ನೊಂದ್ರಿಂದ ಮಾಡಿದ ಹಾಗೆ ಹೇಳಬೇಕಾದ ಅಗತ್ಯ ಇಲ್ಲ. ಅದರಿಂದಾಗಿ ಜಗತ್ತು ಮತ್ತು ಭಗವಂತ ಪರಸ್ಪರ ಬೇರೆನೆ ಅನ್ನೋದನ್ನ ತಿಳಿಸ್ಲಿಕ್ಕೋಸ್ಕರ ಈ ಮಾತು ಬಂತು. ದ್ವಿಪರಾರ್ಧ ಪ್ರಳಯ ಏವ ಅತ್ರ ವಿವಕ್ಷಿತ ಅವ್ಯಕ್ತಾದ್ವ್ಯಕ್ತಯ ಸರ್ವಾಹ ಇತ್ಯುಕ್ತೆ ಉಕ್ತಂಚ ಮಹಾಕೌರ್ಮೆ ಅನೇಕ ಯುಗ ಪರ್ಯಂತಂ ಅಹರ್ ವಿಷ್ಣೋಸ್ತಥಾ ನಿಶಾ ರಾತ್ರ್ಯಾದೌ ಲೀಯತೆ ಸರ್ವಂ ಅಹರಾದೌ ಚ ಜಾಯತೆ ಯಸ್ವ ಸರ್ವೇಷು ಭೂತೇಷು ನಶ್ಯತ್ ಸುತ ವಿನಶ್ಯತಿ. ಅವನು ನಾಶ ಹೊಂದುವುದಿಲ್ಲ ಅನ್ನುವ ಮಾತು ಬರ್ತಾ ಇದೆ ಅಂದ್ರೆ ಇದು ಅವನ ಬಗ್ಗೆನೇ ಹೇಳ್ತಾ ಇರೋದು. ಯಾಕಂದ್ರೆ ಚತುರ್ಮುಖನು ಕೂಡ ಎಲ್ಲ ನಾಶ ಆದಾಗ ಅವನು ನಾಶ ಆಗ್ತಾನೆ. ಚತುರ್ಮುಖ ನಾಶ, ಚತುರ್ಮುಖನಲ್ಲಿ ಇದು ಪ್ರಳಯ ಆಗುದು ಸೃಷ್ಟಿ ಆಗುದು ಅಂತ ಅಷ್ಟೇ ಆಗಿದ್ದಿದ್ರೆ ಎಲ್ಲವೂ ನಾಶ ಆಯಿತು ಅಂತ ಅನ್ನುವ ಮಾತು ಹೇಳಲಿಕ್ಕೆ ಬರಲ್ಲ. ಆದ್ರಿಂದಾಗಿ ಅವ್ಯಕ್ತಾದ್ ವ್ಯಕ್ತಯ ಸರ್ವಾಹ ಪ್ರಭವಂತಿ ಅಹರಾಗಮೇ ಈ ಮಾತು ಭಗವಂತನ ಬಗ್ಗೆನೇ ಹೇಳ್ತಾ ಇದೆ. ಅದರಿಂದಾಗಿ ಹಿಂದಿನ ಮಾತು ಕೂಡ ದ್ವಿಪರಾರ್ಧ ಪ್ರಳಯ ಏವ ಅತ್ರ ವಿವಕ್ಷಿತ. ಪರಾರ್ಧದಲ್ಲಿ ಎರಡನೇ ಭಾಗ ಅವ್ಯಕ್ತಾತ್ ವ್ಯಕ್ತಯ ಸರ್ವಾಹ ಇತ್ಯುಕ್ತೆ. ಯಾಕೆಂದ್ರೆ ಅವ್ಯಕ್ತನಾದ ಅವ್ಯಕ್ತವಾದ ಪ್ರಕೃತಿಯ ಬಗ್ಗೆಯೂ ಹೇಳಿದ್ದಲ್ಲ. ಯಾಕಂದ್ರೆ ಪ್ರಕೃತಿ ಅವನ ಜೊತೆಗೆ ಸೃಷ್ಟಿ ಮಾಡುದು, ಅವನ ಜೊತೆಗೆ ಲಯ ಮಾಡುದು. ಉಕ್ತಂಚ ಮಹಾಕೌರ್ಮೆ ಮಹಾಕೌರ್ಮ ಪುರಾಣದಲ್ಲಿ ಕೂರ್ಮ ಪುರಾಣದ ಇನ್ನಷ್ಟು ವಿಸ್ತೃತವಾದ ಭಾಗ ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಕೆಲವು ಕಡೆ ಅವರು ಬರೀ ಕೌರ್ಮೆ ಅಂತ ಹೇಳ್ತಾರೆ, ಇಲ್ಲಿ ಮಹಾಕೌರ್ಮೆ ಅಂತ ಹೇಳ್ತಾರೆ. ವಿಷ್ಣು ಪುರಾಣ ಮಹಾವಿಷ್ಣು ಪುರಾಣ ಅಂತ ಹಾಗೆ ಕೆಲವು ಕಡೆ ಕಾಣುತ್ತೆ. ವಾರಾಹೇ ಮಹಾವಾರಾಹೇ ಅಂತ ಅನೇಕ ಯುಗ ಪರ್ಯಂತಂ ಅನೇಕ ಯುಗಗಳ ಕಾಲ. ಇಲ್ಲಿ ಸಹಸ್ರ ಅಂತ ಹೇಳಲಿಲ್ಲ, ಸಹಸ್ರಕ್ಕಿಂತ ಇನ್ನು ಹೆಚ್ಚಿನ ಸಂಖ್ಯೆಯದ್ದು ಅಂತ, ಲೆಕ್ಕ ಇಲ್ಲದಷ್ಟು ಅಸಂಖ್ಯ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು. ಇಲ್ಲಿ ಬ್ರಹ್ಮಣ ಅನ್ನೋದ್ರ ಬದಲು ಅಹಂ ಅಹರ್ ವಿಷ್ಣು ತಥಾ ನಿಶಾ ವಿಷ್ಣೋ ಅಹಹ ತಥಾ ನಿಶಾ ರಾತ್ರಿಯಾದೌ ಲೀಯತೆ ಸರ್ವಂ. ಇಲ್ಲಿ ಆ ಎರಡೂ ಶ್ಲೋಕಗಳನ್ನು ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ. ಅನೇಕ ಅನೇಕ ಸಹಸ್ರ ಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಹು ಅನ್ನುವ ಶ್ಲೋಕದ ವಿವರಣೆಯನ್ನ ಹೇಳಿ ರಾತ್ರಿಂ ಯುಗ ಸಹಸ್ರಾಂತಾಂ ತೇಹೋ ರಾತ್ರಿವಿದೋ ಜನಾಹ ಅನ್ನುದನ್ನ ಒಂದೇ ಸಾಲಲ್ಲಿ ಮುಗಿಸಿದ್ರು. ಅನೇಕ ಯುಗ ಪರ್ಯಂತಂ ಅಹರ್ ವಿಷ್ಣು ತಥಾ ನಿಶಾ ಅಲ್ಲಿಗೆ ಮುಗಿದೋಯ್ತು. ಆ ಶ್ಲೋಕದ ಇಡೀ ಭಾವ ಬಂದೋಯ್ತು. ಇನ್ನು ರಾತ್ರ್ಯಾದೌ ಲೀಯತೆ ಸರ್ವಂ ಅಹರಾದೌ ಚ ಜಾಯತೆ ಇದು ಮತ್ತೊಂದು ಶ್ಲೋಕದ ಸಾರ. ಅವ್ಯಕ್ತಾವ್ಯಕ್ತಯ ಸರ್ವಾಹ ಪ್ರಭವಂತ್ಯಹರಾಗಮೇ ರಾತ್ರ್ಯಾಗಮೇ ಪ್ರಲೀಯಂತೆ ತತ್ರೈವ ಅವ್ಯಕ್ತ ಸಂಜ್ಞಕ್. ಇದು ನಾವು ಕಲಿಬೇಕಾದ ಸಂಗತಿ. ಒಂದನ್ನ ಎಷ್ಟು ವಿಸ್ತೃತವಾಗಿಯೂ ಹೇಳ್ಬೋದು, ಹೇಳಬೇಕಾದ ಮುಖ್ಯಾಂಶಗಳನ್ನ ಕ್ರಿಸ್ಪ್ ಆಗಿ ಸಾರಭೂತವಾಗಿಯೂ ನುಡಿಬಹುದು. ಇದು ಒಬ್ಬ ವ್ಯಕ್ತಿಯ ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಪ್ರವದಂತಿ ಮನೀಷಿಣಃ ಅನ್ನೋದಕ್ಕೊಂದು ಒಳ್ಳೆ ಉದಾಹರಣೆ. ಎರಡು ಶ್ಲೋಕಗಳನ್ನು ಒಂದೇ ಶ್ಲೋಕದಲ್ಲಿ ಹೇಳಿದರೆ ಇನ್ನೂ ತುಂಬಾ ಚೆನ್ನಾಗಿ ಹೇಳಿದ್ದಿದೆ. ಇದು ಪ್ರಸಂಗ ಇಲ್ಲಿ ನಮಗೆ ನೇರವಾಗಿ ಸಿಕ್ತು ಅನ್ನುವ ಕಾರಣಕ್ಕೋಸ್ಕರ ಈ ಶ್ಲೋಕವನ್ನು ಮತ್ತೆ ಹೀಗೆ ನೆನೆಸಿಕೊಳ್ಳಬಹುದು. ರಾತ್ರಿ ಆದೌ ಲೀಯತೆ ಸರ್ವಂ. ರಾತ್ರಿ ಆದೌ ರಾತ್ರಿಯ ಕೊನೆಯಲ್ಲಿ ಲೀಯತೆ ಸರ್ವಂ ಅಹರಾದೌ ಚ ಜಾಯತೆ. ಅನ್ನ ಪಾಠ ಅನ್ಕೊಂಡ್ರೆ ಅಂದ್ರೆ ಯೂಟ್ಯೂಬ್
ಏನು ಕೇಳಿಸ್ತಿಲ್ಲ. ರಾತ್ರಿಯಾಗಮೇ ಪ್ರಳೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ. ಇದು ಇಷ್ಟು ಈಗ ಕೃಷ್ಣ ಹೇಳಿದಂತಹ ಮಾತಿನ ಸಾರವನ್ನ ಮಧ್ವಾಚಾರ್ಯರು ವೇದವ್ಯಾಸರ ಇನ್ನೊಂದು ಕಡೆಯ ಮಾತಿನಿಂದ, ಮಹಾಕೌರ್ಮದ ಮಾತಿನಿಂದ ಎತ್ತಿ ಹೇಳಿದ್ರು. ಯಸ್ಸ ಸರ್ವೇಷು ಭೂತೇಷು ಇತಿ ವಾಕ್ಯಶೇಷಾಚ್ಚ. ಇದು ಹೇಗೆ ಗೊತ್ತಾಗತ್ತೆ? ಇದು ಪರಮಾತ್ಮನ ಕುರಿತಾಗಿ ಹೇಳ್ತಾ ಇರೋದು ಅಂದ್ರೆ ಕೊನೆಯ ಮಾತು ಮತ್ತೆ ನಮಗೆ ನೆನಪಿಗೆ, ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಎಲ್ಲ ಭೂತ ಜಾತಗಳು ನಾಶವಾದಾಗ್ಲೂ ಯಾವುದು ನಾಶವಾಗುವುದಿಲ್ವೋ ಅದರ ಪ್ರಳಯ ಮತ್ತು ಸೃಷ್ಟಿಯ ಕಾಲವನ್ನ ಹೇಳ್ತಾ ಇರುವುದು ಇದು. ಯಾಕೆಂದ್ರೆ ಚತುರ್ಮುಖ ಎಲ್ಲ ಭೂತಗಳು ನಾಶ ಆದಾಗ ಅವನು ನಾಶ ಆಗ್ತಾನೆ ಅಂತ ಆ ತತ್ವಗಳ ಜೊತೆಗೆ ಅವನು ಕೊನೆಗೊಳ್ತಾನೆ. ಯಾಕಂದ್ರೆ ಅದು ಒಂದು ಮಹತ್ತತ್ವ ಅಲ್ವಾ. ಪರಸ್ತಸ್ಮಾಸ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಅಂತ ಹೇಳಿ ಅದು ನಾಶವಾದಾಗ ಎಲ್ಲವೂ ನಾಶ ಆಗುತ್ತೆ ಅಂತನ್ನುವ ಮಾತು ಬಂದದ್ದು. ಮತ್ತೆ ಅದು ಮುಂದೆ ಆ ಶ್ಲೋಕ ನೋಡಿದಾಗ ಗೊತ್ತಾಗುತ್ತೆ. ಅದರಿಂದ ಒಟ್ಟ ಅಭಿಪ್ರಾಯ ಏನು ಅಂದ್ರೆ ಇದು ಮಹಾವಿಷ್ಣುವಿನ ಕಾಲದ ಬಗ್ಗೆ ಹೇಳಿ ಹೊರಟದ್ದು. ಮುಖ್ಯವಾಗಿ ಚತುರ್ಮುಖನದ್ದು ಸಹಸ್ರಯುಗ ಅಂತ ಒಂದು ಅರ್ಥದಲ್ಲಿ ಹೇಳುವುದು ತಪ್ಪಲ್ಲ, ಆದ್ರೆ ಅದು ಮುಖ್ಯ ಅರ್ಥ ಅಲ್ಲ. ಅದು ಇನ್ನೊಂದು ನಮ್ಗೊಂದು ಲೋಕದ ಲೆಕ್ಕಾಚಾರಕ್ಕೋಸ್ಕರ ಬಂದದ್ದು. ಅಲ್ಲಿ ಚತುರ್ಮುಖನಿಗೆ ರಾತ್ರಿ ಆದಾಗ ಭಗವಂತನು ಸ್ವಲ್ಪ ಅವನು ಈಗ ನಮ್ಗೆ ಪ್ರತಿ ವರ್ಷ ಒಂದು ಚಾತುರ್ಮಾಸ್ಯದಲ್ಲಿ ಯೋಗ ನಿದ್ದೆ ಅಂತ ಜಾರುದಿಲ್ವಾ, ಹಾಗೆ ಒಂದು ಅವಾಂತರ ನಿದ್ದೆಯಾಗಿ ಅವನು ಸ್ವೀಕರಿಸಬಹುದು. ಆ ಅರ್ಥದಲ್ಲಿ ಚತುರ್ಮುಖನ ಶರೀರದ ಕಾಲವನ್ನೇ ಪರಮಾತ್ಮನು ಕೂಡ ಸ್ವೀಕರಿಸಿ ಇಲ್ಲಿ ಒಂದು ಯುಗದ ಚಕ್ರದ ಕಥೆಯನ್ನ ನಿರೂಪಣೆ ಮಾಡಿದ್ದಾರೆ ಅಂತ ಅನ್ಕೊಳ್ಬೇಕು. ಭೂತಗ್ರಾಮ ಸ ಏವಾಯಂ ಭೂತ್ವಾ ಭೂತ್ವಾ ಪ್ರಲೀಯತೆ ರಾತ್ರಿಯಾಗಮೇ ವಶಃ ಪಾರ್ಥ ತತ್ರೈವ ವ್ಯಕ್ತ ಸಂಜ್ಞಕೆ. ಪಾರ್ಥ ಇದು ತುಂಬಾ ಗಮನಿಸಬೇಕಾದ ಶ್ಲೋಕ. ಭೂತಗ್ರಾಮ ಅಂದ್ರೆ ಪಂಚಭೂತಗಳ ಸಮೂಹ ಅಥವಾ ಜೀವಜಾತಗಳ ಸಮೂಹ. ಸ ಏವಾಯಂ ಅದೇ ಜೀವಜಾತಗಳು ಚತುರ್ಮುಖನ ಇಡೀ ಜೀವಿತಾವಧಿಯಲ್ಲಿ ಮತ್ತೆ ಮತ್ತೆ ಹುಟ್ಟಿ ಬರುತ್ತೆ. ಕೇವಲ ಜೀವಜಾತಗಳು ಮಾತ್ರ ಅಲ್ಲ, ಭೂತಗ್ರಾಮ ಅಂದ್ರೆ ಪಂಚಭೂತಗಳು ಕೂಡ. ಎಷ್ಟು ಸರ್ತಿ ಸೃಷ್ಟಿಯಾಗುತ್ತೋ ಅಷ್ಟೂ ಸರ್ತಿ ಅದೇ ಪಂಚಭೂತಗಳು ಮತ್ತೆ ಮತ್ತೆ ಸೃಷ್ಟಿಯಾಗುತ್ತೆ. ಅಂದ್ರೆ ಒಂದರ್ಥ ಆಯ್ತು ನಮಗೆ, ಒಂದು ವಸ್ತು ಅದು ನಾಶ ಆಯ್ತು ಅಂದ್ರೆ ಅದು ನಾಶ ಆಗಿದ್ದು ಅಂದ್ರೆ ಇಲ್ವೇ ಇಲ್ಲ ಅಂತ ಆಗಿದ್ದಲ್ಲ, ಮತ್ತೆ ಸೃಷ್ಟಿಗೆ ಅದೇ ಬರ್ತದೆ. ಆ ಶಬ್ದ ಗಮನಿಸಿ, ಭೂತ್ವಾ ಭೂತ್ವಾ ಪ್ರಲೀಯತೆ. ಹುಟ್ಟತ್ತೆ ಹುಟ್ಟತ್ತೆ ಸಾಯತ್ತೆ, ಹುಟ್ಟತ್ತೆ ಹುಟ್ಟತ್ತೆ ಸಾಯತ್ತೆ, ಹುಟ್ಟತ್ತೆ ಹುಟ್ಟತ್ತೆ ಸಾಯತ್ತೆ. ಅಂದ್ರೆ ಈ ಹುಟ್ಟತ್ತೆ ಹುಟ್ಟತ್ತೆ ಸಾಯತ್ತೆ ಕನ್ನಡದಲ್ಲಿ ನಮಗೆ ವಿಚಿತ್ರ ಅರ್ಥ ಆಗುತ್ತೆ, ಅದು ಸಂಸ್ಕೃತದಲ್ಲಿ ಲೀಯತೆ ಅಂದ್ರೆ ಮರೆಯಾಗತ್ತೆ ಅಂತ. ಭೂತ್ವಾ ಭೂತ್ವಾ ಅಂದ್ರೆ ಕಾಣಿಸಿಕೊಂಡು ಕಾಣಿಸಿಕೊಂಡು ಮರೆಯಾಗುತ್ತೆ, ಕಾಣಿಸಿಕೊಂಡು ಕಾಣಿಸಿಕೊಂಡು ಮರೆಯಾಗುತ್ತೆ. ಅದು ಪ್ರಲೀಯತೆ, ಚೆನ್ನಾಗಿ ಲಯಗೊಳ್ಳುತ್ತೆ. ಇಡೀ ಪಂಚಭೂತಗಳಲ್ಲಿ ಯಾವುದು ಕೂಡ ಗಾಳಿ ಆಗಲಿ, ಮಣ್ಣಾಗಲಿ, ನೀರಾಗಲಿ, ಬೆಂಕಿ ಆಗಲಿ. ನೋಡಿ, ಬೆಂಕಿ ನಾವೇನ್ ಅನ್ಕೊಳ್ಳೋದು, ಈಗ ಕಡ್ಡಿಗೀರಿ ಅದನ್ನ ಉರಿಸಿ ಆದ್ಮೇಲೆ ಅದು ಹೀಗೆ ಎಸಿದಾಗ ಬೆಂಕಿ ಹೋಯ್ತು ಅಂದ್ರೆ ಅದು ನಷ್ಟವಾಗಿ ಹೋಯ್ತು ಅಂತ. ಇಲ್ಲ ಅಂದ್ರೆ ಮರೆ ಪೂರ್ತಿ ಕಾಣೆ ಆಯ್ತು ಅಂತ, ಇಲ್ವೇ ಇಲ್ಲ ಅಂತ ಆಯ್ತು ಅಂತ ಇಲ್ಲ. ಕಷ್ಟ. ಇಲ್ವೇ ಇಲ್ಲ ಅಂತ ಹೇಳೋ ಶಬ್ದವೇ ಇಲ್ಲ ಸಂಸ್ಕೃತದಲ್ಲಿ. ಒಂದು ಕಾಣೆಯಾಯಿತು, ಒಂದು ಮರೆಯಾಯಿತು, ಒಂದು ಅಂತರ್ಧಾನವಾಯಿತು, ಒಂದು ತಿರೋಹಿತವಾಯಿತು, ಒಂದು ಕಾಣಿಸದಾಯಿತು ಅಂತ ಹೀಗೆ ಏನೋ ಶಬ್ದ ಇದೆ ಬಿಟ್ರೆ ಲೀಯತೆ ಪ್ರಲೀಯತೆ ಅಂತ ಶಬ್ದ ಆದ್ರೆ ತುಂಬಾ ಸೂಕ್ಷ್ಮವಾಗಿ ಕಾಣೆಯಾಗುತ್ತೆ. ಈ ದೀಪ ಆರಿತಲ್ಲ, ಎಲ್ಲೋಯ್ತು? ಅದರ ಒಂದು ಆ ಮುಂದುವರಿಯುವ ಇಂಧನದ ಜೊತೆಗಿನ ಸಂಪರ್ಕ ತಪ್ಪಿತು ಬಿಟ್ರೆ ಅದು ಆ ಆರಿದ ಬೆಂಕಿ, ನಂದಿದ ಬೆಂಕಿ ಸೂಕ್ಷ್ಮ ರೂಪದಲ್ಲಿ ಪ್ರಕೃತಿಯಲ್ಲೇ ಸೇರ್ಕೊಳ್ತು. ಪ್ರಕೃತಿಯಲ್ಲಿ ಈಗ ನಾವು ಓಡಾಡುವ ಜಾಗದಲ್ಲಿ ಸೆಕೆ ಆಗತ್ತೆ, ಅದು ಎಲ್ಲಿ ಬೆಂಕಿಯಲ್ಲೂ ಇಲ್ಲ, ಆದ್ರೂ ಸೆಕೆ ಆಗುತ್ತೆ ಅಂದ್ರೆ ವಾತಾವರಣದಲ್ಲೇ ಬಿಸಿ ಇದೆ. ಗಾಳಿಯಲ್ಲಿದೆ, ನೀರಲ್ಲಿದೆ, ಮಣ್ಣಲ್ಲಿದೆ, ಕಟ್ಟಿಗೆಗಳಲ್ಲಿದೆ, ಎಲ್ಲಾ ಪದಾರ್ಥಗಳಲ್ಲೂ ಅದರ ಒಳಗೊಂದು ಬಿಸಿ ಇದೆ. ಅದರ ಪ್ರಮಾಣ ಮಾತ್ರ ಹೆಚ್ಚು ಕಮ್ಮಿ ಆಗಿರುತ್ತೆ ಅನ್ನುವ ಕಾರಣಕ್ಕೆ ನಮಗೆ ಗೊತ್ತಾಗುತ್ತೆ, ಗೊತ್ತಾಗಲ್ಲ. ಜಾಸ್ತಿ ಆದಾಗ ಗೊತ್ತಾಗುತ್ತೆ ವ್ಯಕ್ತವಾಗಿ, ಜಾಸ್ತಿ ಇಲ್ಲದೆ ಒಳಗೊಳಗೆ ಇದ್ದಾಗ ಚೂರು ಹೀಗೆ ಬೆವರಿದ ಹಾಗಾಗುತ್ತೆ. ಯಾಕೋ ತುಂಬಾ ಉಸಿರು ಕಟ್ಟಿದಾಗ ಅನಿಸ್ತಾ ಇದೆ ಅನ್ಸುತ್ತೆ, ತುಂಬಾ ಸೆಕೆ ಸೆಕೆ ಅಂತ ಬಟ್ಟೆ ಎಲ್ಲ ಒದ್ದೆ ಆಗ್ಲಿಕ್ಕೆ ಶುರುವಾಗುತ್ತೆ. ಇದರಿಂದ ಗೊತ್ತಾಗುತ್ತೆ ಇಲ್ಲಿ ನಮಗೆ ಸೋಫೋಕೇಶನ್ ಆಗ್ತಾ ಇದೆ ಅಂತ. ಆದ್ರೆ ಅದರ ಅಭಿಪ್ರಾಯ ಏನು?
ಬೆಂಕಿಯು ನಾಶ ಆಗುವುದಿಲ್ಲ, ಬೆಂಕಿ ಮರೆಯಾಗತ್ತೆ, ಬೆಂಕಿ ಕೊನೆಯಾಗತ್ತೆ. ಅಂದ್ರೆ ಕಣ್ಣಿಗೆ ಕಾಣದಂತೆ ಅವ್ಯಕ್ತವಾದ ಸ್ಥಿತಿಗೆ ಹೋಗುತ್ತೆ. ಅದಕ್ಕೆ ಅವ್ಯಕ್ತ ಶಬ್ದವನ್ನು ಬಳಸಿದ್ದು. ಅವ್ಯಕ್ತದಲ್ಲಿ ಸೇರುತ್ತೆ, ವ್ಯಕ್ತಗೊಳ್ಳುತ್ತೆ, ಮತ್ತೆ ಅವ್ಯಕ್ತದಲ್ಲೇ ಸೇರುತ್ತೆ, ಮರೆಯಾಗತ್ತೆ. ಸ ಏವಾಯಂ, ಅದಕ್ಕೆ ಆ ಶಬ್ದ ಸ ಏವ, ಅದೇ ಮಣ್ಣು ಮತ್ತೆ ಹುಟ್ಟತ್ತೆ, ಅದೇ ಮಣ್ಣು ಮತ್ತೆ ಪ್ರಕಟವಾಗುತ್ತೆ, ಅದೇ ಭೂತಗ್ರಾಮ, ಅದೇ ನೀರು, ಅದೇ ಗಾಳಿ, ಅದೇ ಬೆಂಕಿ, ಅದೇ ಆಕಾಶ, ಎಲ್ಲವೂ ಕೂಡ ಮತ್ತೆ ಸೃಷ್ಟಿಯಾಗುವಾಗ ಅದದೇ ಪದಾರ್ಥಗಳು. ಸ್ವಲ್ಪ ಹೋದ ಸರ್ತಿ ಹುಟ್ಟಿದಾಗ ಇದ್ದ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶದ ಪ್ರಮಾಣವೇ ಅವನಿಗೆ ಸಿಗಬೇಕು ಅಂತಿಲ್ಲ. ಅದೇ ಪರಿಸರದಲ್ಲಿ ಹುಟ್ಟಿದ್ರೆ ಅದರ ಕೆಲವು ಕಣಗಳು ಸೇರ್ಬೋದು. ಇನ್ನೆಲ್ಲೋ ಹುಟ್ಟುತ್ತಾನೆ ಅಂದ್ರೆ ಒಂದು ಜನ್ಮದಲ್ಲದೆ ಇದ್ರು ಎಷ್ಟೋ ಒಂದು 20 ಜನ್ಮದ ಹಿಂದಿದ್ದು ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶನೇ ಮತ್ತೊಮ್ಮೆ ಅವನಿಗೆ ಶರೀರವಾಗಿ ಸಿಗ್ಬೋದು. ಅದೇ ಪ್ರಮಾಣದ ಅದೇ ವಸ್ತು ಹಾಗೇ ಸಿಗ್ಬೇಕು ಅಂತೇನಿಲ್ಲ. ಎಷ್ಟು ಭೂಭಾಗ ಇದೆ, ಎಷ್ಟು ಆ ಪರಿಸರಗಳಿವೆ, ಆ ಎಲ್ಲಾ ಪರಿಸರದ ಬೇರೆ ಬೇರೆ ಪದಾರ್ಥಗಳ ಎಷ್ಟು ಸೃಷ್ಟಿಯಲ್ಲೂ ಕೂಡ ಮತ್ತೆ ಮತ್ತೆ ಸೃಷ್ಟಿಗೆ ಬಳಕೆ ಆಗುವುದು ಅದೇ. ಅದು ಈ ಆಕಾಶ ಮಾರ್ಗದಲ್ಲಿ 16 ತಿಂಗಳು ಕಳಿಬೇಕಾದ ಪ್ರಸಂಗ ಬರುತ್ತಲ್ವಾ. ಅವರು ಅಲ್ಲಿಗೆ ವ್ಯವಸ್ಥೆ ಏನು ಅಂದ್ರೆ, ಅವರು ಮಣ್ಣು ಗಿಣ್ಣು ಎಲ್ಲ ತಗೊಂಡೋಗಿ, ಬೀಜ ಗೀಜ ಎಲ್ಲ ತಗೊಂಡೋಗಿ ಅಲ್ಲೇ ನೆಟ್ಟು ಬೆಳೆಸ್ತಾ ಇರ್ತಾರೆ. ನಿಮ್ ಕೇಳಿದ್ರೆ ವಿಚಿತ್ರ ಅನ್ಸುತ್ತೆ ಅಥವಾ ಅಸಹ್ಯ ಅನ್ನಿಸ್ಬಹುದು, ಆದ್ರೆ ಇಲ್ಲೂ ಅದು ಸಮಾನವೇ. ಆದ್ರೆ ಅದು ಇಲ್ಲಿ ನಮಗೆ ಗೊತ್ತಾಗುದಿಲ್ಲ, ಅಲ್ಲಿ ಗೊತ್ತಾಗುತ್ತೆ ಅಷ್ಟೇ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಒಂದಿಷ್ಟು ಮಣ್ಣು ತಗೊಂಡು ಹೋದ ಜಾಗದಲ್ಲಿ ಈ ಬೆಳೆಗಳನ್ನ ಬೆಳೀತಾರಲ್ವಾ, ಬೆಳೆದ ನಂತರ ಆ ಗಿಡವನ್ನ ಕತ್ತರಿಸಿ ತುಂಡು ಮಾಡಿ ಅದೇ ಮಣ್ಣಿಗೆ ಹಾಕ್ತಾರೆ. ಕೇವಲ ಅದನ್ನು ಮಾತ್ರ ಅಲ್ಲ, ತಾವು ಮಲಮೂತ್ರಗಳನ್ನು ಕೂಡ ಹಾಗೇ ಸಂಗ್ರಹ ಮಾಡಿ ಅದನ್ನು ಕಾಂಪೋಸ್ಟ್ ಮಾಡಿ ಅದೇ ಗಿಡದ ಬುಡಕ್ಕೆ ಹಾಕ್ತಾರೆ. ಅದರಿಂದನೇ ಮತ್ತೆ ಆ ಹಣ್ಣು ಬರ್ತವೆ ಅಥವಾ ತರಕಾರಿ ಬರುತ್ತೆ, ಅದನ್ನೇ ಅವರು ತಿಂತಾರೆ. ಅಂದ್ರೆ ಅವ್ರಿಗೆ ಹಾಗೆ ಸರ್ಕಲ್ ಆದ್ರೆ ಮಾತ್ರ, ಅದರಲ್ಲಿ ಏನು ಅಂದ್ರೆ ದೇಹಕ್ಕೆ ಸೇರಿದ ಭಾಗ ಮಾತ್ರ, ಮಾಂಸವಾಗಿ ಸೇರಿದ ಭಾಗ ಮಾತ್ರ ಮತ್ತೆ ಸಿಗುದಿಲ್ಲ. ಅದು ಇವರ ಶರೀರ ಬಿದ್ದು ಹೋದ್ಮೇಲೆನೆ ಸಿಗುದು. ಆದ್ರೆ ಏನ್ ಪದಾರ್ಥ ಗೊಬ್ಬರ ಹಾಕಿದ್ರು ಕೂಡ ಅದೇ ಗೊಬ್ಬರ ಮತ್ತೆ ಹಣ್ಣಾಗುತ್ತೆ, ಅದನ್ನ ಅವರೇ ತಿಂತಾರೆ, ಮತ್ತೆ ಅದನ್ನೇ ಕಾಂಪೋಸ್ಟ್ ಮಾಡಿ ಅದೇ ಗಿಡಗಳಿಗೆ ಹಾಕಿ ಮತ್ತೆ ಬೆಳೀತಾರೆ. ಅಲ್ಲಿ ಬೇರೆ ಹೊಸ ಮಣ್ಣು ಸಿಗುದಿಲ್ಲ, ಹೊಸ ಮಣ್ಣು ಸಿಗುದಿಲ್ಲ, ಹೊಸ ರೀತಿಯ ಆ ಜಾಗದ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೊಂದು ಸರಿಯಾದ ವ್ಯವಸ್ಥೆ ಮಾಡಿ ಅವರದ್ದೇ ಪದಾರ್ಥ ಸರ್ಕಲ್ ಆಗ್ತಾ ಇರುತ್ತೆ. ಇದು ಭೂತ್ವಾ ಭೂತ್ವಾ ಪ್ರಲೀಯತೆ. ಸ ಏವ ಭೂತಗ್ರಾಮ, ಅದೇ ಮಣ್ಣು, ಅದೇ ನೀರು, ಅದೇ ಗಾಳಿ, ಅದೇ ವಾತಾವರಣದಲ್ಲಿ ಮತ್ತೆ ಮತ್ತೆ ಹೊಸ ಹೊಸ ಪದಾರ್ಥಗಳನ್ನ ತಿಂದು ಜೀವಿಸ್ತಾ ಇರ್ಬೇಕಾಗತ್ತೆ. ಇದೊಂದು ಚಕ್ರ, ಜಗತ್ ಚಕ್ರ ಅಂತ ಅನ್ನೋದು ಹೀಗೂ ಒಂದಿದೆ. ಹೀಗೆ ರಾತ್ರಿಯಾಗಮೇ ಅವಶಃ ಪಾರ್ಥ ಪ್ರಭವತಿ ಅಹರಾಗಮೇ. ಭಗವಂತನ ವಶದಲ್ಲಿದ್ದೇ ಎಲ್ಲ ಲಯವಾಗುತ್ತೆ. ಮತ್ತೊಮ್ಮೆ ಹಗಲಾದಾಗ ಅದೇ ಭೂತಗ್ರಾಮಗಳು ಹುಟ್ಟುತ್ತವೆ. ಪಂಚಭೂತಗಳು, ಪಂಚಭೂತಗಳ ಗುಂಪು ಗುಂಪು ಮರಳಿ ಮರಳಿ ಹುಟ್ಟುತ್ತೆ, ഇരുಳಾದಾಗ ಸಾಯುತ್ತೆ. ಅದು ಎಲ್ಲವೂ ಆಗುವುದು ಭಗವಂತನ ವಶದಲ್ಲಿದ್ದಾಗಲೇ. ಅವನ ವಶದಲ್ಲೇ ಹುಟ್ಟುತ್ತೆ, ಅವನ ವಶದಲ್ಲೇ ಕೊನೆಗೊಳ್ಳುತ್ತೆ. ಇದು ಜಗತ್ತಿನ ಸೃಷ್ಟಿಯ ರಹಸ್ಯ. ಅಂದ್ರೆ ಕೇವಲ ಚತುರ್ಮುಖನ ಆಯುಷ್ಯಮಾನದಲ್ಲಿ ಬಂದಂತಹ ಸೃಷ್ಟಿ ಪ್ರಳಯಗಳ ಬಗ್ಗೆ ಮಾತ್ರ ಅಲ್ಲ, ಅದಕ್ಕೆ ಭಗವಂತನ ಎಚ್ಚರಿಕೆಯನ್ನು ಕೊಟ್ಟದ್ದು. ಅದು ಮುಂದೆಯೂ ಸ್ಪಷ್ಟ ಆಗುತ್ತೆ. ಎಸ್ ಸರ್ವೇಶು ಭೂತೇಶು ನಶ್ಯತ್ಸುರ ವಿನಶ್ಯತಿ, ಚತುರ್ಮುಖನೂ ಲಯವಾದಾಗ, ಲಕ್ಷ್ಮಿಯೂ ಕೂಡ ಭಗವಂತನಲ್ಲಿ ಕೊನೆಯಾದಾಗ ಕೇವಲ ಆ ಮೂಲ ಪ್ರಕೃತಿಯ ರೂಪದಲ್ಲಿ ಮಾತ್ರ ಇರ್ತಾಳೆ. ವೇದಗಳೂ ಕೂಡ ಅವಳ ನೆಲೆಯಲ್ಲಿ ಇರುವುದಿಲ್ಲ. ವೇದಗಳಾಗಲಿ, ಪ್ರಕೃತಿ ಆಗಲಿ, ಅಥವಾ ಇನ್ನುಳಿದಂತೆ ಅವಳಿಗೆ ಯಾವ್ದ್ಯಾವ್ದ್ರಲ್ಲಿ ಅವಳಿಗೆ ಹುಟ್ಟು ಅಂದ್ರೆ ಅಷ್ಟೇ. ಅವಳು ವ್ಯಕ್ತಿಗತವಾಗಿ ಬುದ್ಧಿ ಅನ್ನೋದು ಮರೆಯಾಗುದಿಲ್ಲ ಅವಳಿಗೆ. ಅವಳಿಗೆ ಬೇರೆ ಕೊಲ್ಯಾಪ್ಸ್ ಆಗುದು ಅಂತ ಏನೂ ಇಲ್ಲ, ಯಾಕಂದ್ರೆ ನಿತ್ಯ ಮುಕ್ತಾಳು ಅವಳು. ಆದ್ರೆ ಒಂದಿಷ್ಟು ಹೊಸ ಅಧಿಕಾರಗಳನ್ನ ಭಗವಂತ ಕೊಡ್ತಾನೆ ಅನ್ನೋದಷ್ಟೇ ಅವಳಿಗೆ ಹುಟ್ಟು. ಅಧಿಕಾರ ಕೊಡುದು ಅಂದ್ರೆ ಅದು ಗೊತ್ತಿದೆ, ದೇವರು ಇದನ್ನ ನೀನ್ ಮುಂದುವರ್ಸು ಅಂತ ಹೇಳಿದಾಗ ಅದಕ್ಕೆ ಕಾರ್ಯಪ್ರವೃತ್ತಳಾಗ್ತಾಳಲ್ವಾ, ಅಷ್ಟು ಮಾತ್ರ ಅವಳಿಗೆ ಹೊಸ ಹುಟ್ಟು. ಬಿಟ್ರೆ ಅವಳಿಗೆ ಬೇರೆ ಶರೀರ ಬರುವುದು, ನಾಶ ಹೊಂದುವುದು, ವಿಭಾಗ ಆಗುವುದು, ಶಕ್ತಿ ಕಮ್ಮಿ ಆಗುವುದು, ನಿಧಾನಕ್ಕೆ ಬೇಸರ ಆಗುವುದು, ಅಥವಾ ಇಷ್ಟೆಲ್ಲ ಮಾಡ್ತಾ ಇರುವಾಗ್ಲೂ ಅವಳು ಪ್ರಳಯ ಕಾಲದಲ್ಲಾಗ್ಲಿ ಸೃಷ್ಟಿಯ ಕಾಲದಲ್ಲಾಗ್ಲಿ ದೇವರ ಗುಣಗಳಲ್ಲಿ ನಿರಂತರ ತನ್ನ ಆಸಕ್ತಿಯನ್ನು ಬೆಳೆಸ್ಕೊಂಡೇ ಇರ್ತಾಳೆ, ಸೇವೆ ಮಾಡ್ತಾನೆ ಇರ್ತಾಳೆ.
ಬೇರೆ ಯಾರೂ ಸೇವೆ ಮಾಡ್ಲಿಕ್ಕೆ ಇಲ್ಲದೆ ಇದ್ದಾಗ್ಲೂ ಅವಳು ಸೇವೆ ಮಾಡ್ತಾನೆ ಇರ್ತಾಳೆ. ಅದು ದೇವರ ಮೇಲಿನ ಪ್ರೀತಿ ಅವಳಿಗೆ. ಅಂದ್ರೆ ಆ ಎಲ್ಲಾ ಕೆಲಸದ ವ್ಯವಸ್ಥಾಪಕರು ಇರುವಾಗ್ಲೂ ಕೂಡ ದೇವರ ಸೇವೆಗಳು ಜಾಗ ಕೊಡುದಿಲ್ಲಂತೆ. ನೀವು ಬೇರೆ ಮಾಡಿ, ಆದ್ರೆ ನಾನ್ ಮಾಡ್ಬೇಕಾದ ಕೆಲಸ ನಾನೇ ಮಾಡ್ತೇನೆ. ನಿಮ್ಗೆ ಅವಳಿಗೆ ರಜೆನೇ ಇಲ್ಲ. ಅವಳು ಮಾಡುವ ಸೇವೆಗೆ ರಜೆನೇ ಇಲ್ಲ. ಉಳಿದವರಿಗೆಲ್ಲ, ಚತುರ್ಮುಖಾದಿಗಳಿಗೆಲ್ಲ ಒಂದಿಷ್ಟು ರಜೆ ಇದೆ. ಅವರಿಗೆ ಸ್ವಲ್ಪ ಹೊತ್ತು ಪ್ರಳಯ ಕಾಲದಲ್ಲಿ ಏನು ಅಂದ್ರೆ ಅದು ಮುಂದೆ ಅವ್ರು ಪರಮಾತ್ಮನ ಆ, ಏನು ನೆನಪು ಮಾಡ್ಕೊಳ್ತಾ ಇರುದು, ಅವನ ವೈಭವನ್ನ ಸಂತೋಷ ಪಡ್ತಾ ಇರುದು ಇದಿರುತ್ತೆ. ಬಿಟ್ರೆ ಸೃಷ್ಟಿ ವ್ಯವಸ್ಥೆಯಲ್ಲಿ ಏನು ಕೆಲಸ ಇಲ್ಲ. ಆದ್ರೆ ಅವಳಿಗೆ ನಿರಂತರ ಜವಾಬ್ದಾರಿಯುತವಾಗಿ ಭಗವಂತನ ಜೊತೆಗಿದ್ದು ಅವನ ಗುಣಗಳನ್ನ ಲೆಕ್ಕ ಮಾಡುವ ಕೆಲಸ ಅಂತೂ ಇದ್ದೇ ಇರುತ್ತೆ. ಹೀಗಿರುವ ಆಕೆ ಪರಮಾತ್ಮನ ಈ ಸೃಷ್ಟಿ ಮತ್ತು ಪ್ರಳಯದ ಕಾಲದಲ್ಲಿ ಜೊತೆಗೆ ಇರ್ತಾಳವಳು. ಒಂದು ಕ್ಷಣ ಅವನಿಂದ ದೂರವಾಗುವಂತವಳಲ್ಲ. ಅದರಿಂದಾಗಿ ಪರಮಾತ್ಮನಿಗೆ ರಾತ್ರಿ ಆಗುವುದು ಹಗಲಾಗುವುದು ಅನ್ನೋದು ಕೇವಲ ನಮ್ಮ ದೃಷ್ಟಿಯಿಂದ ಹೊರತು, ಜ್ಞಾನ ಪೂರ್ಣನಾದಂತಹ ಭಗವಂತನಿಗೆ ಕತ್ತಲೆ ಅಂತ ಅನ್ನೋದು ಇಲ್ವೇ ಇಲ್ಲ. ನಮ್ಮ ದೃಷ್ಟಿಯಿಂದ ನಮಗೆ ಸೃಷ್ಟಿಯ ವ್ಯವಸ್ಥೆ ಇಲ್ಲ ಅನ್ನೋದನ್ನು ನಾವು ಕತ್ತಲೆ ಅನ್ನುವ ಶಬ್ದದಿಂದ ಉಪಯೋಗಿಸುವುದು. ಅಂತ ಉಪಯೋಗದ ಸಂದರ್ಭದಲ್ಲಿ ಚತುರ್ಮುಖಾದಿಗಳು ಕೂಡ ಅವರು ತಮ್ಮ ಬದುಕನ್ನ ಮುಕ್ತಾಯ ಮಾಡ್ತಾರೆ. ಪರಸ್ತಸ್ಮಾಸ್ತು ಭಾವೋನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಯಸ್ಸ ಸರ್ವೇಷು ಭೂತೇಷು ನಶ್ಯತ್ಸು ನ ವಿನಶ್ಯತಿ. ಇಡೀ ಈ ಜಗತ್ತೇನ್ ನಮಗೆ ಕಾಣಿಸ್ತಾ ಇದೆ, ಈ ಎಲ್ಲ ಕಾಣುವ ವಸ್ತುವಿಗಿಂತ ಎಷ್ಟು ಸ್ಪಷ್ಟ ಇದೆ ನೋಡಿ. ಪರಸ್ತಸ್ಮಾತ್ ಭಾವ ಅನ್ಯ, ಈ ವಿಶ್ವಕ್ಕಿಂತ ಬೇರೆಯಾಗಿ ಮಿಗಿಲಾಗಿ ಎಂದೆಂದೂ ಇರುವ ವ್ಯಕ್ತಿ, ಎಂದೆಂದೂ ಇರುವ ತತ್ವ ಅದು ಪರಮಾತ್ಮ. ವ್ಯಕ್ತಾತ್ ಅನ್ಯ ಅವ್ಯಕ್ತ, ವ್ಯಕ್ತಾತ್ ಅನ್ಯ ಸನಾತನ, ವ್ಯಕ್ತಾತ್ ಅನ್ಯ ಭಾವ. ಅದು ಪರ ಎನಿಸಿದಂತಹ ವ್ಯಕ್ತ ತತ್ವಕ್ಕಿಂತಲೂ ಕೂಡ ವಿಶಿಷ್ಟವಾದದ್ದು. ವ್ಯಕ್ತಾತ್ ಈ ಕಾಣುವ ವಿಶ್ವಕ್ಕಿಂತ ಅನ್ಯ ಬೇರೆಯಾಗಿ, ಪರಸ್ಪರ ಪರಸ್ತಸ್ಮಾತ್ ಅಲ್ಲ ಪರಹ ತಸ್ಮಾತ್, ತಸ್ಮಾತ್ ವ್ಯಕ್ತಾತ್ ಪರಹ, ತಸ್ಮಾತ್ ವ್ಯಕ್ತಾತ್ ಅನ್ಯ, ತಸ್ಮಾತ್ ವ್ಯಕ್ತಾತ್ ಸನಾತನಃ, ತಸ್ಮಾತ್ ವ್ಯಕ್ತಾತ್ ಭಾವ. ಎಲ್ಲ ರೀತಿಯಿಂದಲೂ ಮಿಗಿಲಾಗಿ ಇದೆ, ಎಂದೆಂದೂ ಇದೆ, ಬೇರೆಯಾಗಿ ಇದೆ, ಅದ್ಭುತವಾಗಿ ಇದೆ, ಅಪರೂಪದ, ಅದಕ್ಕೆ ತನ್ನ ಸ್ವಂತ ಅಸ್ತಿತ್ವ ಇದೆ. ಯಸ್ಸ ಸರ್ವೇಷು ಭೂತೇಷು, ಎಲ್ಲ ಭೂತಗಳು ನಾಶವಾದಾಗಲೂ ಕೂಡ ನಶ್ಯತ್ಸು ಭೂತೇಷು ಸರ್ವೇಷ್ವಪಿ ಸಹ ನ ವಿನಶ್ಯತಿ, ಅವನು ನಷ್ಟ ಹೊಂದುವುದಿಲ್ಲ. ಅದು ಆ ಮೊದಲು ಅವ್ಯಕ್ತ ಅನ್ನುವ ಶಬ್ದದಿಂದ ಹೇಳಿದ್ರು, ಆಮೇಲೆ ಅದನ್ನೇ ತತ್ವ ಅನ್ನುವ ಶಬ್ದದಿಂದ ನಿರೂಪಣೆ ಮಾಡಿದ್ರು. ಅವನ ತತ್ವವೂ ಹೌದು, ವ್ಯಕ್ತಿಯೂ ಹೌದು. ಹೀಗೆ ಭಗವಂತನ ಪರಿಚಯವನ್ನ ಇಷ್ಟು ಅದ್ಭುತವಾಗಿ ಮಾಡಿಕೊಟ್ಟಿದೆ ಈ ಭಾಗ. ಇದು ಸ್ವಲ್ಪ ತಲೆ ಇದ್ದು ಯೋಚನೆ ಮಾಡಿ ನಂಗೆ ಆಶ್ಚರ್ಯ ಆಗುದು, ಇದ್ದಕ್ಕಿದ್ದಾಗೆ ಎಲ್ಲವನ್ನು ಇಲ್ಲ 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 ಅಂತ ಹೇಳೋರಿಗೆ ಈ ಮಾತುಗಳು ಯಾಕೆ ಅರ್ಥ ಆಗ್ಲಿಲ್ಲ? ಇಷ್ಟು ಸ್ಪಷ್ಟವಾಗಿ ಕೃಷ್ಣ ಬಿಡಿಸಿ ಹೇಳಿದ್ಮೇಲೆ ಇದೆಲ್ಲ ಸುಮ್ನೆ ಕೇವಲ ನಿಮ್ಗೆ ಒಂದು ಆ ಅನುವಾದಕ್ಕಾಗಿ ಹೇಳುವುದು ಅಂದ್ರೆ ಎಷ್ಟು ದಡ್ಡತನ ಅಲ್ವಾ? ಕೃಷ್ಣ ಇಷ್ಟು ಕಷ್ಟಪಟ್ಟು ಹೇಳುದು ಇಲ್ಲದೆ ಇರುವುದನ್ನು ಹೇಳಲಿಕ್ಕೆ ಹೇಳುದ? ಇಲ್ಲದೆ ಇರುವುದನ್ನ ಇಷ್ಟೆಲ್ಲ ಹೇಳ್ಬೇಕಾಗಿದ್ಯಾ? ಅದು ಗೊತ್ತಿದೆ ಅಲ್ವಾ? ಲೋಕದಲ್ಲಿ ನಮ್ಗೆ ಏನ್ ಬೇಕೋ, ಏನ್ ಸಾಧನೆಗೆ ಅಗತ್ಯವೋ ಅದನ್ನ ಹೇಳ್ಬೇಕು. ಅಗತ್ಯ ಇಲ್ಲದರದನ್ನೆಲ್ಲ ಹೇಳಿ ಕೊನೆಗಿದನ ಅನುವಾದ, ಇದೆಲ್ಲ ಸುಮ್ನೆ ನಿಮ್ಗೆ ಜಗತ್ತಿನಲ್ಲಿ ಹೀಗೆಲ್ಲ ಕಾಣುತ್ತೆ, ಅದು ನೀವು ತಿಳ್ಕೊಳ್ಳಿ ಅಂತ ನಾವು ಹೇಳಿದ್ದು ಅಂತ. ಗೊತ್ತಿರೋದನ್ನ ಹೇಳೋದ್ರಲ್ಲಿ ಏನು ವಿಶೇಷ ಇಲ್ಲ, ಗೊತ್ತಿಲ್ಲದನ್ನ ಹೇಳ್ಬೇಕು ಅಂತ. ಅಲ್ಲ, ಇದು ಗೊತ್ತಿದೆ ಅಲ್ವಾ, ಇದ್ರಲ್ಲಿ ನೀವೇನ್ ತಿಳ್ಕೊಂಡು ವೇದಾಂತ ಪಡ್ಕೊಳ್ತೀರಿ? ಅಲ್ಲ, ಗೊತ್ತಿದ್ದೆ ಅನ್ನೋದ್ರಲ್ಲೂ ಇನ್ನಷ್ಟು ಗೊತ್ತಿಲ್ಲದ ಸಂಗತಿ ಇದೆ. ಈಗ ಇಷ್ಟು ಗೊತ್ತಿತ್ತಲ್ವಾ ಪಂಚಭೂತಗಳೆಲ್ಲ ಇವೆ ಅಂತ, ಆದ್ರೆ ಅದು ಮತ್ತೆ ಅದೇ ಹುಟ್ಟಿ ಬರುದು, ಹೊಸ ಭೂತ ಇಲ್ಲ, ಅದೇ ವಸ್ತುಗಳು ರಿಪೀಟ್ ಆಗುದು. ಆಮೇಲೆ ರಾತ್ರಿ ಆಗುವ ತನಕ ಅದು ಕಾಣಿಸ್ತದೆ, ರಾತ್ರಿ ಆದ್ಮೇಲೆ ಮತ್ತೆ ಅದು ಕಾಣಿಸದೇ ಹೋಗುತ್ತೆ ಹೊರತು ಇಲ್ಲವಾಗುವುದಿಲ್ಲ. ಇಷ್ಟು ಸಂಗತಿಗಳಲ್ಲಿ ಹೊಸ್ತೆ ಅಲ್ವಾ? ಆದ್ರಿಂದಾಗಿ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳ ಕುರಿತಾದ ಮಾತುಗಳನ್ನ ನಿರೂಪಣೆ ಮಾಡುವ ಈ ಭಾಗದ ಅಂಶಗಳನ್ನ ಗಮನ ಇಟ್ಟು ಓದಿದ್ರೆ ಯಾವ ದಡ್ಡನೂ ಕೂಡ, ಓದದವರು ಮಾತ್ರ ಈ ವಿಷಯಗಳಿಗೆ ಅನ್ಯಥಾರ್ಥವನ್ನ ಕಲ್ಪನೆ ಮಾಡಿ ಭಗವಂತನ ಅಸ್ತಿತ್ವವನ್ನ
ನಿರ್ಗುಣ ಅಂತನೋ, ನಿರ್ವಾಚ್ಯ ಅಂತನೋ, ನಿಸ್ತೇಜ ಅಂತನೋ, ನಿರಾಕಾರ ಅಂತನೋ ಹೇಳಲಿಕ್ಕೆ ಸಾಧ್ಯ ಹೊರತು ಇಷ್ಟು ಅದ್ಭುತವಾದ ಸೃಷ್ಟಿಯ ಕುರಿತಾದ ಭಗವಂತನ ವಿಚಿತ್ರವಾದ ಪರಿಚಯವನ್ನ ಮಾಡಿಕೊಡುವಾಗ ಅನ್ಯಃ ಅಂತ ಹೇಳಿದೆ, ಪರಹ ಅಂತ ಹೇಳಿದೆ, ಬೇರೆ ತತ್ವ ಅಂತ ಸ್ಪಷ್ಟವಾಗಿ ಹೇಳಿದೆ, ಸದಾ ಒಂದೇ ರೀತಿಯಾಗಿ ಇರುವಂತದ್ದು ಅಂತನೂ ಹೇಳಿದೆ, ಮತ್ತೆ ಯಾವಾಗ್ಲೂ ಇದೆ ಅನ್ನೋದೇ ದೊಡ್ಡ ಗುಣ. ಇಷ್ಟು ವಿಷಯ ಹೇಳಿದ ಮೇಲೂ ನಮಗೆ ಇನ್ನೂ ಈ ವಿಷಯದಲ್ಲಿ ಇಲ್ಲ, ಅದೆಲ್ಲ ಸೊನ್ನೆ ಆಗ್ಬಿಡುತ್ತೆ, ಶೂನ್ಯ ಆಗ್ಬಿಡುತ್ತೆ, ಏನೂ ಇಲ್ಲ ಅಂತ ಹೇಳಿದ್ರೆ, ಇಷ್ಟು ಅದ್ಭುತವಾದ ಪ್ರಕಲ್ಪವನ್ನ ಅದೇ ಮತ್ತೆ ಮತ್ತೆ ಸೃಷ್ಟಿ ಆಗುವಾಗ ಅದೇ ಭೂತ ಬರುತ್ತೆ ಅಂದ್ರೆ ಅದನ್ನ ಇಲ್ಲ ಅಂತ ಹೇಗೆ ಹೇಳುದು? ಅದೇ ಭೂತ ಹಲವು ಹಲವು ಕೋಟಿ 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 ವರ್ಷಗಳ ನಂತರವೂ ಅದೇ ಪಂಚಭೂತಗಳು ಮತ್ತೆ ಅಭಿವ್ಯಕ್ತಿ ಆಗುತ್ತೆ, ಅದಕ್ಕೆ ನಾಶ ಇಲ್ಲ ಅಂತ ಇಷ್ಟು ಸ್ಪಷ್ಟ ಹೇಳಿದ್ಮೇಲೂ ನಮಗದು ಕಾಣುವುದಿಲ್ಲ, ಅದು ಇಲ್ಲ, ಅದು ಕೇವಲ ಅಸ್ತಿತ್ವದಲ್ಲಲ್ಲ, ಸನಾತನ ಅಂತ ಶಬ್ದ ಬಳಸ್ತಾರೆ. ಅಂದ್ರೆ ಒಂದೇ ರೂಪದಲ್ಲಿ ಕಾಣಿಸದೇ ಇರುವುದು, ಮಡಿಕೆ ರೂಪದಲ್ಲಿ ಕಾಣಿಸದೇ ಇರುವುದು, ಆದ್ರೆ ಅದು ಗೊಬ್ಬರವಾಗಿ ಹೋಗುತ್ತೆ, ಮಣ್ಣಿನ ಚೂರ ಆಗುತ್ತೆ, ಇನ್ಯಾವುದೋ ಪ್ರಾಣಿಯ ಶರೀರ ಆಗುತ್ತೆ, ಮತ್ತೆ ಯಾವ್ದಾದ್ರು ಕೊಂಬಾಗುತ್ತೆ, ಮತ್ತೇನೋ ಬಟ್ಟೆ ಆಗುತ್ತೆ, ಹೀಗೆ ಅದೇ ಪದಾರ್ಥ ಮತ್ತೆ ಮತ್ತೆ ಬೇರೆ ಬೇರೆ ರೂಪಗಳಿಂದ ಜಗತ್ತಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಅದು ಪ್ರಳಯದ ಕೊನೆಯಲ್ಲಿ ಮಾತ್ರ ಅಲ್ಲ, ಮತ್ತೆ ಮತ್ತೆ ಹೊಸ ಪ್ರಳಯದಲ್ಲೂ ಕೂಡ ಅದೇ ರೀತಿಯಾದ ಸೃಷ್ಟಿ ಆಗುತ್ತೆ ಅಂತ ಇಷ್ಟು ಹೇಳಿರುವುದನ್ನ ಗಮನಿಸಿದಾಗ ಭಗವಂತನ ವೈಭವವನ್ನ ಈ ಮೂರು ಪದ್ಯಗಳು ಅತ್ಯಂತ ಸುಂದರವಾಗಿ ಹೇಳಿದೆ ಅಂತ ನಮಗೆ ಅರ್ಥ ಆಯಿತು. ಮತ್ತೆ ಮುಂದಿನ ಆ ಕೆಲಸಗಳ ಅಂದ್ರೆ ಶ್ಲೋಕಗಳನ್ನ ಮುಂದಿನ ಅಂಶದಲ್ಲಿ ನಾವು ನೋಡೋಣ. ಆ ಲಕ್ಷ್ಮೀ ಬೇರೆಯವರು ಭಗವಂತನ ಸೇವೆ ಮಾಡಲು ಬಿಡುವುದಿಲ್ಲ ಅನ್ನುವುದಕ್ಕಿಂತ ತಾನು ಮಾಡುವ ಕೆಲಸದಲ್ಲಿ ಬಿಡವು ತೆಗೆದುಕೊಳ್ಳುವುದಿಲ್ಲ ಎಂದುಕೊಳ್ಳಬಹುದಲ್ವಾ? ಎರಡು ಒಂದೇ ಅರ್ಥ. ಬಿಡುವುದಿಲ್ಲ ಅಂತಂದ್ರೆ ಅವ್ರನ್ನೇನು ಜೋರು ಮಾಡಿ ಹೊಡೆದು ಓಡಿಸ್ತಾಳೆ ಅಂತ ಅರ್ಥ ಅಲ್ಲ. ಬೇರೆಯವ್ರು ಮಾಡ್ಲಿಕ್ಕೆ ಬಂದಾಗ ನೀವು ಮಾಡ್ತಾ ಇರಿ, ನನ್ನ ಸೇವೆ ನಾನು ಮಾಡ್ತೇನೆ ಅಂತ ತನ್ನ ಕಾರ್ಯಭಾರಗಳಲ್ಲಿ ಅದು ಒಂದು ಕೇವಲ ಅವಳ ದೀಕ್ಷೆಯನ್ನ ಹೇಳುದಷ್ಟೇ. ಬೇರೆಯವ್ರನ್ನ ಬಿಡುದಿಲ್ಲ ಅಂದ್ರೆ ನಂತರ ನಾವು ಲೋಕದಲ್ಲಿ ಅವ್ರ ಕೆಲಸ ಮಾಡಬಾರ್ದು, ನಾನ್ ಮಾತ್ರ ಮಾಡ್ಬೇಕು, ನಾನ್ ಅಂದ್ರೆ ಸ್ವಾರ್ಥಿಯಾಗಿ ಮಾಡ್ತಾ ಇರುವುದಲ್ಲ. ನಿಮ್ ಸೇವೆ ನೀವು ಮಾಡಿ, ಆದ್ರೆ ನಾನ್ ನಿಲ್ಲಿಸಿ ನೀವು ಮಾಡ್ಬೇಕಾದ ಅಗತ್ಯ ಇಲ್ಲ ಅಂತ ಅನ್ನೋದಷ್ಟೇ ಅದರ ಅಭಿಪ್ರಾಯ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತಂ ಅಸ್ತು.